ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಿರ್ಲಕ್ಷ್ಯ ನಡೆಯುತ್ತಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಪ್ರಸಿದ್ಧ ಫಕೀರ ಶ್ರೀ ಸಿದ್ದರಾಮೇಶ್ವರ ಮಠದ ಹಿಂಭಾಗದಲ್ಲಿರುವ ದೊಡ್ಡ ಗಟಾರು ಹಬ್ಬೆದ್ದು ನಾರುತ್ತಿದ್ದು ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮಠಕ್ಕೆ ಆಗಮಿಸುವ ಭಕ್ತರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ಅವ್ಯವಸ್ಥೆಗೆ ಮುನ್ಸಿಪಾಲಿಟಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪಟ್ಟಣದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾದ ಅಧಿಕಾರಿಗಳು ಮೌನವಾಗಿದ್ದರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಪಟ್ಟಣದ ಅಗಲೀಕರಣವಾದ ರಸ್ತೆಗಳು, ಚರಂಡಿ ನೀರು ಸರಿಯಾಗಿ ಹರಿಯದ ವ್ಯವಸ್ಥೆ, ಹಬ್ಬೆದ್ದು ನಾರುತ್ತಿರುವ ಗಟಾರುಗಳು, ಎಲ್ಲೆಂದರಲ್ಲಿ ಹಂದಿಗಳ ಕಾಟ, ಪ್ಲಾಸ್ಟಿಕ್ ಬಾಟಲಿ ಹಾಗೂ ಪ್ಲಾಸ್ಟಿಕ್ ಚೀಲಗಳ ರಾಶಿ ಹೆಚ್ಚಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿರಹಟ್ಟಿ ತಾಲೂಕಿನ ಅಧಿಕಾರಿಗಳು ಇದ್ದಾರೋ ಇಲ್ಲವೋ ಎನ್ನುವ ಅನುಮಾನ ಮೂಡುತ್ತಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಮಠದ ಹಿಂಭಾಗದ ಮಕ್ಕಾನ್ ಗಲ್ಲಿಯಲ್ಲಿ ಗಟಾರು ಸಮಸ್ಯೆ ತೀವ್ರವಾಗಿದ್ದು, ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೇಡಿ ಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಸಾರ್ವಜನಿಕರೊಂದಿಗೆ ಮಾತನಾಡಿದಾಗ ಅವರು ತೀವ್ರ ಅಸಮಾಧಾನ ಹೊರಹಾಕಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಮಸ್ಯೆಯನ್ನು ನಮ್ಮ ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ ಪರವಾಗಿ ವರದಿಗಾರ ಹನುಮಂತ್ ಪದ್ನಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಸಾರ್ವಜನಿಕರ ನೋವಿಗೆ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿ ಬರುತ್ತಿದೆ. ಪೂರ್ಣವಾಗಿ ದುರಸ್ತಿ ಮಾಡಲು ವಿನಂತಿಸಿಕೊಂಡಿದ್ದಾರೆ. ಅಲ್ಲಿ ಮಾರ್ಕೆಟ್ ಐತೇನ್ರಿ? ಮಾರ್ಕೆಟ್ ನಿಂತಾಗ ಏನೈತದ? ಶೌಚಾಲಯ ಐತಿ, ಸ್ವಚ್ಛ ಮಾಡಿಲ್ಲ. ಹಾಂ, ರೈಟ್. ಹಾಗಾದ್ರೆ ಪಟ್ಟಣ ಪಂಚಾಯತಿಯವರು ಬಂದಿಲ್ಲ, ಅಲ್ಲೇ ಬಂದಿಲ್ಲ. ಮಾತಾಡೋಣ ಜೊತೆಗೆ, ಹೌದಲ್ಲ? ಅಲ್ಲೇ ನೀವು ಅಲ್ಲೇ ಇರ್ತೀರಲ್ಲ? ಹಾಂ, ರೈಟ್. ಓಕೆ ಸರ್, ಓಕೆ. ಈಗ ನೀವು ಸಹಕಾರ ಮಾಡಿದರೆ ನಾವು ಅದನ್ನೇನು ಮಾಡ್ತೀನಿ, ಈಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡ್ತೀವಿ. ಹಾಂ, ಅದು ನಿರ್ಲಕ್ಷ್ಯ ಐತೆ ಅಂತ ಕಾಣಿಸುತ್ತೆ. ಅದು ಮತ್ತೆ ಇದನ್ನು ಕೂಡ ಅದನ್ನು ಮಾಡ್ಬೋದಲ್ಲ? ಹಾಂ ರೀ, ಹಾಂ, ಹೌದು ಸರ್, ಹೌದು, ಸಂಪೂರ್ಣ ವಿಫಲ. ಹಾಂ, ಹೌದಲ್ರಿ? ಇದು ಹೊಲಸು ನೋಡಿ ಎಷ್ಟದ. ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಬಂದಿಲ್ಲನ್ರಿ? ಕಂಪೌಂಡ್ರಿ? ಇದು ಮಠದವ್ರ ಸ್ವಚ್ಛ ಮಾಡಿಸ್ತಾರ್ರಿ, ಇದು ಜಾತ್ರೆಗೆ ಒಮ್ಮೆ. ಅದು ಹಾಂ, ಜಾತ್ರೆಗೆ ಅಜ್ಜವ್ರು ನೋಡ್ತಾರ ಅದನ್ನ. ಅಜ್ಜಾರು ಅಷ್ಟು ಸ್ವಚ್ಛ ಮಾಡಿಸ್ತಾರ್ರಿ, ಅದು ಬಿಟ್ಟು ಬೇರೆ ಯಾರು ಬರೋದೇ ಇಲ್ರಿ. ಬರೋಬ್ಬರಿ ಸರ್, ಬರೋಬ್ಬರಿ. ಇನ್ನು ಇದಕ್ಕೊಂದು ಕಾಲು ಬಂದದ, ಮಾಡೋಣ್ರಿ. ಹಾಂ, ಮಠದ ಮುಂದೆ ನೋಡಿ ಒಂದು ಚರಂಡಿ ಎಷ್ಟೊಂದು ಗಲೀಜು ತುಂಬಿದೆ. ಇದರಿಂದ ವಾಸನೆ ಇಲ್ಲಿ ನಾಗರಿಕರು ಅವರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು, ಬರುವ ಭಕ್ತಾದಿಗಳಿಗೂ ಕೂಡ ಒಂದು ದುರ್ವಾಸನೆ ಭಾಳ. ನಿಮಗೆ ಎಷ್ಟು ವರ್ಷ? 40. ಈಗ ನೀವು 40 ವರ್ಷದೊಳಗೆ ಇಲ್ಲಿ ಏನೇನು ಕಂಡಿದ್ದೀರಿ? ಇದರ ಚರಿತ್ರೆ ಇದು ಏನಿದ್ದಿಲ್ಲ ರೀ, ಈಗ ಇತ್ತಾಗ ಆಗಿತ್ತಿಲ್ಲ ಮಠದ. ಹಾಂ, ಇದು ಏನಿದ್ದಿಲ್ಲ, ಏಕ್ದಮ್ ಡಾಮರ್ ರೋಡ್ ಆಗಿದ್ದಿಲ್ಲ, ಏನಿದೆ ಇತ್ತಾಗ ಡಾಮರ್ ರೋಡ್ ಎಲ್ಲ. ಹಾಂ, ಇದು ಏನೈತೆ ನೋಡ್ರಿ, ಇದು ಹಂಗೈತೆ ನೋಡ್ರಿ. ಎಷ್ಟು ವರ್ಷ ಆದ್ರೆ ನಾನು ನೋಡೋ ನಿಂತ ಇದು ನಮ್ಮ ಐತೆ ನೋಡ್ರಿ, ಹಿಂಗೈತ್ರಿ. ಹಾಂ, ಹಳದ. ಹಾಂ. ಅದು ಮೊದ್ಲಕ್ಕೆ ತಳಗಿತ್ತು ಹಳ್ಳ, ಈಗ ಮ್ಯಾಗ ಮಾಡ್ಯಾರ ಅದು ಅಷ್ಟ. ಹಾಂ, ಕಟ್ಟಾರ, ಹೊಸದಾಗಿ ಕಟ್ಟಾರ ಅದನ್ನ, ಆ ಬ್ರಿಡ್ಜ್. ಹಾಂ, ಮತ್ತೆ ಈ ನೀರನ್ನ, ಬಾವಿ ನೀರನ್ನ, ಈ ಬಾವಿಗೆ ಏನಂತ ಕರೀತಾರೆ? ಬಾವಿ, ಮಠದ ಬಾವಿ. ಸ್ವಲ್ಪ ಸರಿ, ಮಠದ ಬಾವಿ ಅಂತಾರೇನ್ರಿ ಇದಕ್ಕೆ? ಹಾಂ, ಕುಡಿಯೋ ನೀರು. ಮಠದ ಬಾವಿ. ಈಗ ಇದನ್ನ ಯಾವಾಗ ತೊಳಸಿದ್ರೇನ್ರಿ ಇದನ್ನ? ಹಾಂ, ತೊಳಸಿದ್ರಿ. ಯಾವಾಗ? ಈಗ 4-5 ತಿಂಗಳ ಹಿಂದೆ ತೊಳಸಿದ್ರಿ. ಯಾರು? ಪಟ್ಟಣ ಪಂಚಾಯತ್ ಅವ್ರು ಮಾಡಿದ್ರಿ. ಹಾಂ. ಇನ್ನೂ ಹೊಲಸೈತದ? ಐತ್ರಿ, ಹೊಲಸೈತದ, ಇನ್ನೂ ಹೊಲಸೈತೆ. ಅದನ್ನ ಮ್ಯಾಗಿಂದ ಎಲ್ಲ ಜನ ನೀರು ತೊಗೊಂಡು ಅವ್ರ ತೆಗಿತಾರೆ. ಹಾಂ. ಇದು ಮೊದಲಕ್ಕೆ ಇದು ವ್ಯವಸ್ಥೆ ಮಾಡ್ರಿ. ಈ ಕುಡಿಯುವ ಬಾವಿಯ ಆಜು ಪಕ್ಕದಲ್ಲಿಯೇ
ಮಠದ ಹಳ್ಳ ಇರುತ್ತದೆ. ಈ ಹಳ್ಳ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಸಾರ್ವಜನಿಕರು ಹೊಲಸು ನೀರು ಹರಿಯುವುದರಿಂದ ಅದರ ತಿಳಿಯಾದ ನೀರು ಹರಿದು ಬರಬಹುದು ಅಂತ ಒಂದು ಸಂಶಯ ಇದೆ. ಅದಕ್ಕಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡ ಅವಶ್ಯವಾಗಿರ್ತದೆ. ಬಾವಿಗೂ ಕೂಡ ಇದರ ಮೇಲೆ ಮುಚ್ಚತಕ್ಕಂಥ ವ್ಯವಸ್ಥೆ ಆದರೆ ಇನ್ನೂ ಶುದ್ಧವಾಗಿರ್ತಕ್ಕಂಥ ನೀರು ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂದು ಇಲ್ಲಿಯ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಂದೈತ್ರಿ ಅದ್ರ ಮ್ಯಾಗ ಮುಚ್ಚದ್ದ ಜನರ ಕ್ಯಾನ್ಸಲ್ ಮಾಡ್ಯಾರ. ನೀರ್ ಕೇಳ್ತೈತಿ, ಕಾಂಪೌಂಡ್ ಮಾಡ್ರಿ, ಸುತ್ತಾರದ ಕಾಂಪೌಂಡ್ ಆಗ್ಬೇಕು, ಕಾಂಪೌಂಡ್ ಮಾಡ್ರಿ, ಮ್ಯಾಗ ಹಾಕ್ಬಾರ್ರಿ. ಅಂದ್ರೆ ಗಾಳಿಗೆ ಆಡಿದ್ರೆ ನೀರ್ ಕಟ್ಟಂಗಿಡ್ರಿ, ನೀರ್ ಕಡಂಗಿಲ್ಲ. ಆ ಉದ್ದೇಶ ಸಂಬಂಧ ಜನ ಏನ್ರ ಪ್ರಾಣಿ ಬಂದು ಬಿದ್ರು ಬೀಳ್ಬಹುದು, ಹಾವು ಪಾವು ಬದ್ರಬಹುದು. ಏನ್ ಬೆಳಿಲ್ರಿ, ಏನು ಬೆಳಿಲ್ಲ, ಬಿದ್ದಿರ್ತಾವಲ್ಲ. ತೆಗಿತಾನೆ. ನೋಡ್ರಿ ಎಷ್ಟು ಸ್ವಚ್ಛ ಐತದ. ಸುತ್ತಲ್ಲೇ ಕಾಂಪೌಂಡ್ ಮಾಡ್ರಿ ಅಂತ ಇಲ್ಲೇ ತಮ್ಮಿ ತಗೊಂಡ್ ಹೋಗ್ತಾರ ಅದ ಅಣ್ಣವ್ರಲ್ಲೇ. ನೋಡ್ರಿ ಈಗ ಏನಿ ಸರ್ಲಿ ಆ ಕಡೆ ಇದಕ್ಕೆ ಬಂದಿದ್ದೀರಿ, ಎಲ್ಲ ಬಂದಿದ್ವು ಜನ. ಎಸ್ ಸರ್, ಈ ಪುರಾತನ ಬಾವಿ ಸುಧಾರಣೆ ಆಗಲಿ ಅಂತ ತಿಳ್ಕೊಂಡು ನಾವು ನಮ್ಮ ವಿಶ್ವವಿಜಯ ಪತ್ರಿಕೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಕೂಡಲೇ ಪಟ್ಟಣ ಪಂಚಾಯತಿಯವರು ದುರಸ್ತಿ ಮಾಡಿ ಸುತ್ತಾರದ ಕಾಂಪೌಂಡ್ ಮಾಡಬೇಕಂತ ಹೇಳಿ ಇಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಜಯ ಯೂಟ್ಯೂಬ್ ಚಾನಲ್ ಹುಬ್ಬಳ್ಳಿ.